ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬಯಲಾಗ್ತಾ ಇದೆ. ಪ್ರೀತಿಸುವ ನಾಟಕವಾಡಿ ಪಾಪಿಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ನ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರೀತಿಸುವ ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ನ ಆರೋಪಿ ಹಾಗಾದ್ರೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಿಂದೂ ಮರಾಠ ಯುವಕ ಮುಫೀಜ್ ಬಲೆ ಬೀಸಿದ್ದ ಎನ್ನುವಂತ ಆರೋಪ. ಕಾಲೇಜ್ ಈವೆಂಟ್ನಲ್ಲಿ ಪರಿಚಯ ಮಾಡಿಕೊಂಡಿದ್ದ ಮುಫೀಜ್ ಮುಸ್ಲಿಂ ಯುವತಿ ಸಹಾಯದಿಂದ ಸಂತ್ರಸ್ತೆ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನ ಬೆಳೆಸ್ಕೊಂಡಿದ್ದ. ಬೈಕ್ನಲ್ಲಿ ಕರ್ಕೊಂಡೋಗಿ ಸಲುಗೆಯಿಂದ ಮಾತಾಡ್ತಾ ಇದ್ದ. ಸಲುಗೆಯನ್ನ ಈ ಮುಫೀಜ್ ಬೆಳೆಸ್ಕೊಂಡಿದ್ದ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂಥದ್ದು. ಪ್ರೀತಿಸುವ ನಾಟಕವಾಡಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಯುವತಿಯ ಮನೆಯಲ್ಲಿ ಒಂಟಿಯಾಗಿದ್ದ ವೇಳೆ ಅತ್ಯಾಚಾರ ಮಾಡಲಾಗಿದೆ. ಬಳಿಕ ಧಾರವಾಡದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗೋಕೆ ತಯಾರಿಯನ್ನ ಮಾಡಿಕೊಂಡಿದ್ದ. ವಿಷಯ ತಿಳಿದು ಮದುವೆಯನ್ನ ಯುವತಿಯ ಕುಟುಂಬಸ್ಥರು ನಿಲ್ಲಿಸ್ತಾರೆ. ಇದಾದ ಬಳಿಕ ಯುವತಿಗೆ ಮುಫೀಜ್ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾನೆ. ಖಾಸಗಿ ವಿಡಿಯೋ ವೈರಲ್ ಮಾಡೋದಾಗಿ ಮುಫೀಜ್ ಬೆದರಿಕೆಯನ್ನ ಹಾಕಿದ್ದಾನೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನ ಬೇರೆ ಹಾಕಿದ್ದಾನೆ. ಜೀವಭಯ ಹಿನ್ನೆಲೆಯಲ್ಲಿ ದೂರು ಕೊಡೋಕೆ ಯುವತಿ ಇಷ್ಟು ದಿವಸ ಹಿಂದೇಟ್ ಹಾಕಿದ್ಲು. ಇತ್ತ ಸಮೀರ್ ಮುಲ್ಲಾ ಕೇಸ್ ದಾಖಲಾಗ್ತಾ ಇದ್ದಂತೆ ಸಂತ್ರಸ್ತೆಗೆ ಧೈರ್ಯ ಬಂದಿದೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿ ಮುಫೀಜ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು ಮಾಡಲಾಗಿದೆ. ಈ ಸಂತ್ರಸ್ತ ಯುವತಿಗೆ ಮುಫೀಜ್ನ ಪರಿಚಯ ಆಗೋದು ಕಾಲೇಜ್ನ ಈವೆಂಟ್ನಲ್ಲಿ, ಅದು ಕೂಡ ಸ್ನೇಹಿತೆಯ ಮೂಲಕ. ಮುಫೀಜ್ ಇದಾನಲ್ಲ, ಆತನ ಸ್ನೇಹಿತೆಯ ಮೂಲಕ ಈ ಸಂತ್ರಸ್ತೆಯನ್ನ ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಅದಾದ ಮೇಲೆ ಪ್ರೀತಿಗೆ ಬಿದ್ದಿದ್ದಾರೆ ಇವರಿಬ್ರು. ಸಾಕಷ್ಟು ಕಡೆಗಳಲ್ಲಿ ಬೈಕ್ನಲ್ಲಿ ಓಡಾಡಿದ್ದಾರೆ ಅಂತ ಹೇಳಿದ್ರೆ ಸಲುಗೆ ಬೆಳೆಸಿ ಈ ಸಂತ್ರಸ್ತೆಯನ್ನ ಮುಫೀಜ್ ಬೈಕ್ನಲ್ಲಿ ಕರ್ಕೊಂಡೋಗಿರುವಂಥ ಆರೋಪ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರೀತಿ ಮಾಡುವಂಥ ನಾಟಕ ಮಾಡಿ ಲೈಂಗಿಕ ದೌರ್ಜನ್ಯವನ್ನ ಈ ಮುಫೀಜ್ ಎಸಗಿದ್ದಾನೆ ಸಂತ್ರಸ್ತೆ ಮೇಲೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ದೂರಿನಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ರವಿಕುಮಾರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪತ್, ಪ್ರಮುಖವಾಗಿ ಮುಫೀಜ್ ಎನ್ನುವಂತ ಆರೋಪಿ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಸಂತ್ರಸ್ತೆ ಕೊಟ್ಟ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಸಂತ್ರಸ್ತ ಯುವತಿ ಮನೆಯಲ್ಲಿ ಒಂಟಿಯಾಗಿದ್ದ ವೇಳೆ ಮುಫೀಜ್ ಆಕೆಯ ಮನೆಗೆ ಬಂದು ಅತ್ಯಾಚಾರವನ್ನ ಎಸಗಿದ್ದ. ಇಬ್ರು ಕೂಡ ಸಲುಗೆಯಲ್ಲಿ ಇದ್ದಂಥ ಕ್ಷಣಗಳ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಕೂಡ ಈ ಮುಫೀಜ್ ಮಾಡ್ತಾ ಇದ್ದ. ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕೆ ಪ್ಲಾನನ್ನು ಕೂಡ ಈತ ಹಾಕಿದ್ದ. ಆದರೆ ಯುವತಿಯ ಕುಟುಂಬಸ್ಥರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಈ ಮ್ಯಾರೇಜ್ ಕ್ಯಾನ್ಸಲ್ ಆಗುತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆಗೋದು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಂದ ಈತನ ಬ್ಲ್ಯಾಕ್ ಮೇಲ್ ಶುರುವಾಗಿದೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಮೀರ್ ಮುಲ್ಲಾ ಕೇಸ್ ಇದೆಯಲ್ಲ, ಅದು ಕೂಡ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವಿಕುಮಾರ್, ಈಗಾಗಲೇ ಆರೋಪಿ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆ ನಡೆಸುವಂತ ಕೆಲಸ ಮಾಡಿದ್ದಾರೆ. ಹೇಗೆ? ಪ್ರಮುಖವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣವನ್ನು ಅದೇ ಒಂದು ಸಮೀರ್ ಮುಲ್ಲಾನ ಒಂದು ಜಿಮ್ ನಲ್ಲಿ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ನಿಜಕ್ಕೂ ಕೂಡ ಆ ಒಂದು ಹಿಂದೂ ಸಮಾಜದ ಯುವತಿಯರು ಮತ್ತು ಹಿಂದೂ ಸಮಾಜದವರು ಆತಂಕವನ್ನು ಉಂಟು ಮಾಡಿದೆ. ಪ್ರಮುಖವಾಗಿ ಈವೆಂಟ್ನಲ್ಲಿ ಒಂದು ಪರಿಚಯವಾಗಿದ್ದಂತಹ ಮರಾಠ ಸಮುದಾಯದ ಈ ಒಂದು ಯುವತಿಯನ್ನ ಪರಿಚಯ ಮಾಡಿಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಎಸಗಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಆ ಒಂದು ಮುಫೀಜ್ ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳನ್ನು ಮಾಡಿದಂತಹ ವಿಚಾರವನ್ನ ಸ್ವತಃ ಯುವತಿಯೇ ಆ ಒಂದು ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲಿ ಈಕೆ ಕೂಡ ಧೈರ್ಯವಾಗಿ ಕೇಶವಾಪುರ ಪೊಲೀಸ್ ಠಾಣೆಗೆ
ಠಾಣೆಗೆ ದೂರನ್ನು ನೀಡಿದ್ದಾಳೆ. ಸದ್ಯ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಕೇಶವಪುರ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ ಜಾಲವನ್ನು ಬೀಸಿದ್ದಾರೆ. ಇತ್ತ ಯುವತಿ ಕೂಡ ಒಂದು ವಿಡಿಯೋವನ್ನು ಮಾಡಿ ಆ ಒಂದು ವಿಡಿಯೋದಲ್ಲಿ ಆ ಒಂದು ಮುಫೀಸ್ ಮಾಡಿರುವಂತಹ ಎಲ್ಲಾ ಕೃತ್ಯಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೇಶವಪುರ ಪೊಲೀಸರು ಮುಫೀಸನ ಹುಡುಕಾಟಕ್ಕಾಗಿ ಜಾಲವನ್ನು ಬೀಸಿದ್ದಾರೆ. ಸಂಪತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬಾಕಿ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಇದಾವೆ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು ಎರಡು ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವಿಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವೀಡಿಯೋಸ್ ಬೇಕು. ನಾವು ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬಾಕಿ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಇದಾವೆ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು ಎರಡು ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವಿಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವೀಡಿಯೋಸ್ ಬೇಕು. ನಾವು ಕಾಲೇಜ್ ಇವೆಂಟಲ್ಲಿ ಸಂತ್ರಸ್ತ ಯುವತಿ ಹೇಳ್ತಾ ಇರುವಂಥ ಒಂದಷ್ಟು ಮಾಹಿತಿಗಳನ್ನು ಗಮನಿಸಬೇಕಾಗತ್ತೆ. ಈ ಮುಫೀಸ್ ಇದಾನಲ್ಲ, ಈತನ ಧರ್ಮ ಜಾತಿ ಯಾವುದು ಕೂಡ ನನಗೆ ಗೊತ್ತಿರಲಿಲ್ಲ ಪ್ರೀತಿಸುವಾಗ. ಅದಾದ ಬಳಿಕ ಆತನ ಧರ್ಮದ ಬಗ್ಗೆ ನನಗೆ ಗೊತ್ತಾಯಿತು. ಹಾಗೆಯೇ ಆತನ ಬಳಿಯೂ ಕೂಡ ಇವರಿಬ್ಬರ ನಡುವೆ ಇದ್ದಂಥ ರಿಲೇಷನ್ಶಿಪ್ನಲ್ಲಿ ಒಂದಷ್ಟು ಬಿರುಕುಗಳು ಮೂಡ್ತು ಎನ್ನುವಂಥದ್ದಾಗಿ ಸಂತ್ರಸ್ತ ಯುವತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಬಳಿಕ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ದ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಆರೋಪಗಳನ್ನು ಯುವತಿ ಮಾಡ್ತಾ ಇರುವಂಥದ್ದು. ಸದ್ಯ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾಳೆ ಯುವತಿ. ಅಷ್ಟೇ ಅಲ್ಲದೆ ಈ ದೂರಿನ ವಿಚಾರವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಪ್ರೀತಿಸಿ ನಾಟಕವಾಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂಥ ಆರೋಪ ಮುಫೀಸ್ ವಿರುದ್ಧ ಕೇಳಿ ಬಂದಿದೆ. ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ ಬಳಿಕ ಪೊಲೀಸರಿಗೆ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ. ಹಾಗೆಯೇ ಇವರಿಬ್ಬರಿಗೂ ಪರಿಚಯ ಆಗಿತ್ತು. ಸಂತ್ರಸ್ತ ಯುವತಿ ಮತ್ತು ಮುಫೀಸ್ಗೂ ಪರಿಚಯ ಆಗಿದ್ದು ಕಾಲೇಜೊಂದರ ಈವೆಂಟ್ನಲ್ಲಿ. ಈ ಸಂತ್ರಸ್ತ ಯುವತಿಗೆ ಆಕೆಯ ಸ್ನೇಹಿತೆ ಈ ಮುಫೀಸ್ನನ್ನು ಪರಿಚಯ ಮಾಡಿಕೊಡ್ತಾಳೆ. ಪರಿಚಯ ಪ್ರೀತಿಗೆ ತಿರುಗುತ್ತೆ, ಪ್ರೀತಿಯಿಂದ ಸಲುಗೆ ಬೆಳೆಯುತ್ತೆ. ಸಲುಗೆಯಲ್ಲಿದ್ದಂಥ ಕ್ಷಣಗಳನ್ನು ಈ ಮುಫೀಸ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ, ಫೋಟೋಗಳನ್ನು ತೆಕ್ಕೊಂಡಿದ್ದ. ಅದಾದ ಬಳಿಕ ಎಲ್ಲಿ ಇವರ ರಿಲೇಷನ್ಶಿಪ್ನಲ್ಲಿ ಬಿರುಕು ಶುರುವಾಯಿತು, ಅಲ್ಲಿಂದ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ದ ಎನ್ನುವಂಥದ್ದು ಕೂಡ ಗಮನಿಸಬೇಕಾದಂಥ ವಿಚಾರ. ಸಂತ್ರಸ್ತೆ ಕೂಡ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ.
ಹಾಗೆಯೇ ಇವರಿಬ್ಬರ ರಿಲೇಶನ್ಶಿಪ್ ಏನು ಪ್ರೀತಿ ವಿಚಾರ ಇತ್ತಲ್ಲ, ಮನೆಯಲ್ಲೂ ಕೂಡ ಗೊತ್ತಾಗುತ್ತೆ. ಮನೆಯಲ್ಲಿ ಈಕೆಗೆ ಹೇಳ್ತಾರೆ. ಮುಫೀಜ್ನನ್ನ ಬಂಧಿಸಿದ್ದಾರೆ ಕೇಶವಾಪುರ ಠಾಣೆ ಪೊಲೀಸರು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮುಫೀಜ್ ವಿಚಾರಣೆ ನಡೆಸಿ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮುಫೀಜ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಲವ್ ಜಿಹಾದ್ ಆರೋಪಿ ಮುಫೀಜ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದ ಆರೋಪಿ ಮುಫೀಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಆತನನ್ನ ವಿಚಾರಣೆ ನಡೆಸಿ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮುಫೀಜ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಹಾಗೆಯೇ ಸಂತ್ರಸ್ತೆ ದೂರನ್ನು ನೀಡ್ತಾ ಇದ್ದಂತೆ ಕೇಶವಾಪುರ ಠಾಣೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎನ್ನುವಂಥ ಮಾಹಿತಿ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿ ಮುಫೀಜ್ನನ್ನು.